ಒಂದು ಕಟ್ಟಡವಲ್ಲ, ಇದು ಕನಸುಗಳಿಗೆ ನೀರೆರೆದು ಭವಿಷ್ಯಕ್ಕೆ ಅಡಿಪಾಯ ಹಾಕುವ ಪವಿತ್ರ ದೇಗುಲ. ಶಿವಮೊಗ್ಗ ಜಿಲ್ಲೆಯ ಸಾಗರ ನಗರದಲ್ಲಿರುವ ಸರ್ಕಾರಿ ಉರ್ದು ಮತ್ತು ಇಂಗ್ಲಿಷ್ ಹಿರಿಯ ಪ್ರಾಥಮಿಕ ಶಾಲೆಯನ್ನು ನೋಡಿದಾಗ ಸರ್ಕಾರಿ ಶಾಲೆಗಳ ಬಗ್ಗೆ ನಮ್ಮ ಮನಸ್ಸಿನಲ್ಲಿರುವ ಪೂರ್ವಗ್ರಹಗಳು ಕರಗಿ ಹೋಗುತ್ತವೆ. ಇದು ಯಾವುದೋ ಖಾಸಗಿ ಸಂಸ್ಥೆಯ ಶಾಲೆಯಂತೆ ಅಥವಾ ಉದ್ಯಮಿಯ ಮನೆಯಂತೆ ಕಂಗೊಳಿಸುತ್ತಿದೆ ಎಂದರೆ ಅತಿಶಯೋಕ್ತಿಯಾಗಲಾರದು. ಒಂದು ಕಾಲದಲ್ಲಿ ಈ ಶಾಲೆಯ ಸ್ಥಿತಿ ಶೋಚನೀಯವಾಗಿತ್ತು. ಮಳೆಗಾಲದಲ್ಲಿ ಸೋರ್ತಾ ಇತ್ತು. ಚಾವಣಿ ಶಿಥಿಲಾವಸ್ಥೆಯಲ್ಲಿದ್ದ ಗೋಡೆಗಳು ಮಕ್ಕಳ ಸಂಖ್ಯೆ ಇಳಿಮುಖವಾಗಿ ಮುಚ್ಚುವ ಹಂತಕ್ಕೆ ತಲುಪಿತ್ತು. ಆದರೆ ಈ ಕತೆಗೆ ಒಂದು ತಿರುವು ಸಿಕ್ಕಿದೆ. ಹೌದು, ಆ ತಿರುವು ನೀಡಿದ್ದು ಶಾಲೆಯ ಹಳೆಯ ವಿದ್ಯಾರ್ಥಿಗಳ ತಂಡ. ನಮ್ಮ ಬಾಲ್ಯದ ನೆನಪುಗಳನ್ನು ಹೊತ್ತಿದ ಈ ಶಾಲೆಗೆ ಹೊಸ ಜೀವ ತುಂಬಲು ಅವರು ಸಂಕಲ್ಪ ಮಾಡಿದರು. ಒಂದು ಸಂಘವನ್ನು ಕಟ್ಟಿಕೊಂಡು ಕ್ಷೇತ್ರದ ಶಾಸಕ ಗೋಪಾಲಕೃಷ್ಣ ಬೇಳೂರು ಅವರ ಸಹಕಾರದೊಂದಿಗೆ ಶಾಲೆಯ ಅಭಿವೃದ್ಧಿಗೆ ಮುಂದಾದರು. ಹಳೆ ವಿದ್ಯಾರ್ಥಿಗಳ ಈ ಪ್ರಯತ್ನದಿಂದಾಗಿ ಅರಳಿಕಟ್ಟೆ ಉರ್ದು ಶಾಲೆ ಇಂದು ಸಂಪೂರ್ಣವಾಗಿ ನವೀಕರಣಗೊಂಡಿದೆ. ಸುಂದರವಾದ ತರಗತಿ ಕೊಠಡಿಗಳು, ಆಟದ ಮೈದಾನ, ಸ್ವಚ್ಛ ಶೌಚಾಲಯಗಳು ಹೀಗೆ ಎಲ್ಲವೂ ಖಾಸಗಿ ಶಾಲೆಗಳಿಗೆ ಸರಿಸಾಟಿಯಾಗಿ ನಿಂತಿವೆ. ನಾಳೆ ಅರಳಿಕಟ್ಟೆಯ ಉರ್ದು ಶಾಲೆಯ 90ರ ಶತಮಾನೋತ್ಸವ ಸಂಭ್ರಮ ನಡೆಯಲಿದ್ದು ಗಣ್ಯರು ಸಾಕ್ಷಿಯಾಗಲಿದ್ದಾರೆ. ಈ ಯಶಸ್ಸು ಇತರ ಸರ್ಕಾರಿ ಶಾಲೆಗಳಿಗೆ ಸ್ಫೂರ್ತಿಯಾಗಲಿ. ನಮ್ಮ ದೇಶದ ಭವಿಷ್ಯವನ್ನ ರೂಪಿಸುವ ಶಿಕ್ಷಣ ವ್ಯವಸ್ಥೆ ಹೊಸ ಚೈತನ್ಯ ನೀಡಲಿ. ಎಲ್ಲರಿಗೆ ನನ್ನ ಹೆಸರು ಇಜರ್ ಅಲಿ ಅಂತ ಹೇಳಿ, ನಾನು ಇದೇ ಏರಿಯಾದಲ್ಲಿ ಇರೋದು, ನೆಹರು ನಗರ. ಆಮೇಲೆ ಮುಂಚೆಯಿಂದ ಶಾಲೆ ನೋಡ್ತಾ ಇದ್ದೀನಿ. ಈಗ ಶಾಲೆ ನೋಡಿದ್ರೆ ಪ್ರೈವೇಟ್ ಗಿಂತಾನು ಒಳ್ಳೇದಿದೆ. ಆದ್ರೆ ಈ ಶಾಲೆ ಒಳಗೆ ಬಂದ್ರೆ ಎಲ್ಲಾ ಮಕ್ಕಳು, ಎಲ್ಲಾ ಟೀಚರ್ಸ್ಗಳು, ಎಲ್ಲಾ ಕಮಿಟಿಯವರು ಎಲ್ಲ ಒಳ್ಳೇದ್ ಮಾಡಿದ್ದಾರೆ. ಈ ಶಾಲೆ ಅಲ್ಲ, ಒಂದು 3 ಸ್ಟಾರ್ ಹೋಟೆಲ್ ತರ ಇದೆ, ಆ ರೀತಿ ಕಾಣ್ತಾ ಇದೆ. ಈಗ ಮತ್ತೆ ಮುಂದೆ ಏನಾದ್ರೂ ಮಾಡ್ಬೇಕು, ಎಲ್ಲರೂ ಸೇರಿಸ್ಕೊಂಡು ಮಾಡ್ಬೇಕು. ಶಾಲೆಗೆ ಇದು ಇಂಪ್ರೂವ್ಮೆಂಟ್ ಮಾಡ್ಬೇಕು, 100% ಮಾಡಲೇಬೇಕು. ಆಮೇಲೆ ಈ ನನ್ನ ಮಕ್ಕಳು ಓದ್ತಾ ಇದ್ದಾರೆ. ನಾನು ಮುಂಚೆ ಇಲ್ಲಿ ಓದಿ ಇಲ್ಲಿಂದ ಶಿವಮೊಗ್ಗ ಹೋಗಿದ್ದೆ. ಬಟ್ ಈ ಶಾಲೆ ಬಗ್ಗೆ ನನಗೆ ತುಂಬಾ ಇದು ಉಂಟು. ನಮ್ಮ ಟೀಚರ್ಸ್ಗಳು, ಆಮೇಲೆ ಇವ್ರ ಆಯಸ್ಗಳು, ಅವರು ತುಂಬಾ ಇದು ಮಾಡ್ತಾ ಇದ್ದಾರೆ, ಒಳ್ಳೆ ಕೆಲಸ ಮಾಡ್ತಾ ಇದಾರೆ. ಬಹಳ ಖುಷಿ ಆಗ್ತಾ ಇದೆ. ನಮ್ಮ ಇವ್ರ ಕನ್ನಡ ಮಾಸ್ಟರ್ಗಳು, ನಮ್ಮ ಪ್ರಿನ್ಸಿಪಲ್, ನಮ್ಮ ರಿಯಾಜ್ ಅವರು, ಎಲ್ಲ ಕಮಿಟಿ ಅವರು ಸಹ ಒಳ್ಳೆ ಕೂಡ ಮಾಡ್ತಾ ಇದ್ದಾರೆ. ನಾಳೆ ಇದೆಲ್ಲ ಖಾದರ್ ಮತ್ತೆ ನಮ್ಮ ಇವ್ರು ಟಿಪ್ಪು ಬಶೀರ್ ಬಾಯ್ ಇವರೆಲ್ಲರೂ ಬರ್ತಾ ಇದ್ದಾರೆ. ಎಲ್ಲರೂ ಬರ್ಬೇಕು, ಫಂಕ್ಷನ್ಗೆ ಅಟೆಂಡ್ ಆಗ್ಬೇಕು, ನೋಡ್ಬೇಕು. ಇಡೀ ತಾಲೂಕಲ್ಲಿ ಇದೇ ಫಸ್ಟ್ ಶಾಲೆ ನೋಡಿ, ಗೌರ್ಮೆಂಟ್ ಶಾಲೆ ಅಂದ್ರೆ ಇದೇ ಫಸ್ಟ್ ಒಳ್ಳೆ ಶಾಲೆ. ನನ್ನ ಹೆಸರು ನಾಗರಾಜ್ ಎಚ್ ಅಂತೇಳಿ. ನಾನು ಸರ್ಕಾರಿ ಉರ್ದು ಮತ್ತು ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಕನ್ನಡ ಶಿಕ್ಷಕನಾಗಿ 1.5 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ. ನಾನು 1.5 ವರ್ಷದಿಂದ ಹಿಂದೆ ಬಂದವಾಗೂ ಇವಾಗಿನ ಶಾಲೆಯ ಚಿತ್ರಣಕ್ಕೂ ಅಗಾಧವಾಗಿರ್ತಕ್ಕಂತಹ ಬದಲಾವಣೆ ಆಗಿದೆ. ಈ ಎಲ್ಲ ಬದಲಾವಣೆ ಹಿಂದೆ ಇಲ್ಲಿನ SDC, SDMC ಮತ್ತು ದಾನಿಗಳು ಮತ್ತೆ ನಮ್ಮ ಮಾನ್ಯ ಶಾಸಕರ ಸಹಕಾರದಿಂದಾಗಿ ಇವತ್ತು ನಮ್ಮ ಶಾಲೆ ಅಭಿವೃದ್ಧಿ ಪದ ನಡೀತಾ ಇದೆ. ಇವತ್ತು ತುಂಬಾ ಬದಲಾವಣೆಯನ್ನ ಕಂಡಿದೆ. ಎಲ್ಲರೂ ಕೂಡ ನಮ್ಮ ಈ ಸರ್ಕಾರಿ ಶಾಲೆಯ ಈ ಬದಲಾವಣೆಗೆ ಕಣ್ತುಂಬಿಕೊಳ್ಳಬೇಕು. ಹಾಗೆ ತಮ್ಮೆಲ್ಲ ಮಕ್ಕಳನ್ನ ನಮ್ಮ ಕನ್ನಡ ಉರ್ದು ಶಾಲೆಗೆ ಸೇರಿಸಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲೂ ವಿನಂತಿಯನ್ನು ಮಾಡ್ಕೊಳ್ತೇನೆ. ಹಾಗೆ ತಾವೆಲ್ಲರೂ ಕೂಡ ನಾಳಿನ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಅಂತ ಹೇಳಿ ತಮ್ಮೆಲ್ಲರಿಗೂ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನ ಕೋರ್ತಾ ಇದ್ದೇನೆ.